ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಆಗ್ನೇಯ ಪದವೀಧರರ ಕ್ಷೇತ್ರ 2026ರ ಚುನಾವಣಾ ಪ್ರಚಾರದಲ್ಲಿ ಸಂಯುಕ್ತ ಜನತಾದಳದ ಅಭ್ಯರ್ಥಿ ಹಾಗೂ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಕೆ ಹಾಗೂ ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷರಾದ ಮಹಿಮಾ ಪಟೇಲ್ ರವರಿಂದ ಬಿರುಸಿನ ಪ್ರಚಾರ. ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಬಿರುಸಿನ ಪ್ರಚಾರವನ್ನು ಪಕ್ಷದ ರಾಜ್ಯಾಧ್ಯಕ್ಷರಾದ ಮಹಿಮಾ ಪಟೇಲ್ ಹಾಗೂ ಪಕ್ಷದ ಅಭ್ಯರ್ಥಿ ಜೊತೆ ಬಿರುಸಿನ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು. ಪ್ರಚಾರದ ವೇಳೆ ಡಾಕ್ಟರ್ ನಾಗರಾಜ್ ಕೆ ಮಾತನಾಡಿ, ಚುನಾವಣೆಯಲ್ಲಿ ನನ್ನನ್ನು ಜಯಶೀಲನನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿದ್ದಾರೆ. ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿದರೆ ಏನೆಲ್ಲ ಬದಲಾವಣೆಗಳನ್ನು ತರುವುದಾಗಿ ರಾಜ್ಯಾಧ್ಯಕ್ಷರಾದ ಮಹಿಮಾ ಪಟೇಲ್ ರವರು ಮಾತನಾಡಿದರು. ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಬಿರುಸಿನ ಪ್ರಚಾರದಲ್ಲಿ ರಾಜ್ಯಾಧ್ಯಕ್ಷರಾದ ಮಹಿಮಾ ಪಟೇಲ್ ಮತ್ತು ಅಭ್ಯರ್ಥಿ ಡಾಕ್ಟರ್ ಕೆ ನಾಗರಾಜ್, ಪಕ್ಷದ ಅಭ್ಯರ್ಥಿ ಜೊತೆ ಪಕ್ಷದ ಪದಾಧಿಕಾರಿಗಳಾದ ವೆಂಕಟರಮಣಪ್ಪ ಇತರರು ಹಾಜರಿದ್ದರು. ವರದಿ ಅರಿಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ನಾವು ಈಗ ಏನಪ್ಪಾ ಅಂದ್ರೆ ಎಲ್ಲ ಪದವೀಧರರನ್ನ ಭೇಟಿ ಮಾಡ್ತಾ ಇದ್ದೀವಿ. ಅಂದ್ರೆ ಆಗ್ನೇಯ ಪದವೀಧರ ಕ್ಷೇತ್ರ ಬರ್ತದೆ. ಆ ಆಗ್ನೇಯ ಪದವೀಧರ ಕ್ಷೇತ್ರದ ಒಂದು ಪ್ರಚಾರ ಪ್ಲಸ್ ಅವೇರ್ನೆಸ್. ಈಗ ಎಷ್ಟೋ ಜನ ಯಾಕಂದ್ರೆ ಅಫಿಷಿಯಲ್ಸ್ ನಾರ್ಮಲ್ ಟೀಚರ್ಸ್ ಎಲ್ಲ ಬೇಗ ಬೇಗ ಮಾಡ್ತಿರ್ತಾರೆ ಪದವೀಧರ ಕ್ಷೇತ್ರ ಆಗಿರೋರು. ಆದ್ರೆ ಎಷ್ಟೋ ಜನ ಟೀಚರ್ಸ್ ಮತ್ತೆ ನಮ್ಮ ಏನು ಈ ಅಧಿಕಾರಿಗಳಿದ್ದೀವಿ ನಾವು ಇಲ್ಲೆಲ್ಲ ಮಕ್ಕಳು ಪಿಡಿಒಗಳು ಇದ್ದಾರೆ. ಪಿಡಿಒಗಳು ಗ್ರಾಮ ಪಂಚಾಯತಿ ನೀವೆಲ್ಲ ಡಿಗ್ರಿ ಕಂಪ್ಲೀಟ್ ಆಗಿ ಎಷ್ಟೋ ಜನಕ್ಕೆ ಅಂದ್ರೆ ಕಾಮನ್ ಈಗೆಲ್ಲ ನಿಮ್ಗೆಲ್ಲ ಗೊತ್ತಾಗ್ತದೆ. ಯಾಕಂದ್ರೆ ಈಗ ಇವರು ಇಲ್ಲಿ ಎನ್ರೋಲ್ಮೆಂಟ್ ಮಾಡೋದ್ರಿಂದ ಸ್ವಲ್ಪ ಎಲ್ಲ ಅಥಾರಿಟಿ ಎಲ್ಲ ಇಂಗ್ರಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಈಗ ಮಾಡ್ತಾ ಇರಲಿಲ್ಲ. ಹಾಗಾಗಿ ಯಾರಾದ್ರೂ ಮಾಡ್ತಿಲ್ಲ ಅಂದ್ರೆ ಅಪ್ಲಿಕೇಶನ್ಸ್ ಇದೆ ಇಲ್ಲಿ ನಮ್ಮಲ್ಲಿ. ನಾವು ಜೆಡಿಯು ಪಕ್ಷದ ವತಿಯಿಂದ ಬಂದಿದ್ವಿ. ಅಪ್ಲಿಕೇಶನ್ಸ್ ಇದೆ, ಅಪ್ಲಿಕೇಶನ್ ತಗೊಳ್ಳಿ. ಇಲ್ಲ ಮನೆಯಲ್ಲಿ ಇದ್ರೆ ಯಾರಾದ್ರೂ ಇದ್ರೆ ಅವ್ರಿಗೆ ನಮ್ಮ ನಂಬರ್ ಅನ್ನ ಕೊಟ್ಟು ನಾವೊಂದು ಹ್ಯಾಂಡ್ ಕೊಡ್ತಾರೆ, ನಂಬರ್ ಇಟ್ಟಿರ್ತಾರೆ. ಯಾವ ರೀತಿ ಮಾಡ್ಕೋಬೇಕು ಏನಂತೇಳಿ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ. ಕಾಪೀಸ್ ಕೊಡ್ತೀವಿ, ಸಾಫ್ಟ್ ಕಾಪಿ ಕೊಡ್ತೀವಿ. ಅದನ್ನ ಪ್ರಿಂಟ್ ಮಾಡ್ಕೊಂಡು ಅದಕ್ಕೆ ಏನೇನು ದಾಖಲಾತಿ ಬೇಕಂತ ಹೇಳಿ ಇರುತ್ತೆ. ಅದನ್ನೆಲ್ಲ ದಯವಿಟ್ಟು ಎಲ್ಲ ಎನ್ರೋಲ್ಮೆಂಟ್ ಮಾಡ್ಕೊಂಡು ಕೇಳಿದ್ದಾರೆ. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಯಾಕಂದ್ರೆ ಬಹಳಷ್ಟು ಜನ ಇರ್ತಾರೆ ಡಿಗ್ರಿ ಓಡರ್ಸ್. ನಾನು ಡಾಕ್ಟರ್ ಕೆ ನಾಗರಾಜ್ ಅಂತೇಳಿ ಕೋಲಾರ ಜಿಲ್ಲೆ ಮಾಲೂರಲ್ಲಿ ವೈದ್ಯನಾಗಿ ಕಾರ್ಯನಿರ್ವಹಿಸ್ತಾರೆ. ಇದ್ರ ಜೊತೆಗೆ ಈಗಾಗಲೇ ನಾನು 2017ರಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡಿದ್ದೆ. ಆ ಶಿಕ್ಷಕರ ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡಿದಾಗ ನಾನು ಒಂದು ಮೂರನೇ ಸ್ಥಾನ ತಗೊಂಡಿದ್ದೆ. ಅದರಲ್ಲೂ ಆಡಳಿತಾರೂಢ ಪಕ್ಷದ ಅಭ್ಯರ್ಥಿಗಳಿಂದ ನಾನು 5 ಪಟ್ಟು ಓಟ್ ಜಾಸ್ತಿ ತಗೊಂಡಿದ್ದೆ. 5 ಪಟ್ಟು ಓಟ್ ಜಾಸ್ತಿ ತಗೊಂಡಿದ್ದೆ. ಈ ಸರಿ ಜೆಡಿಯು ಪಕ್ಷದ ನಮ್ಮ ವರಿಷ್ಠ ಆಗಿರ್ತಕ್ಕಂಥ ಬಯೋಪ್ರಕಾಶ್ ಅವರು ನನ್ನ ಪಕ್ಷದ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿ ನನ್ನ ಅಭ್ಯರ್ಥಿನ ಮಾಡಿದರೆ. ನಮ್ದು ಕೇಂದ್ರದಲ್ಲಿ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ಏನು ರಾಷ್ಟ್ರೀಯ ನಾಯಕರವರು ನಮಗೆ ಯಾರು ನಿತೀಶ್ ಕುಮಾರ್ ಅವರು ಈಗ ಅವರು NDA ಸರ್ಕಾರದ ಬಹು ಮುಖ್ಯವಾದಂಥ ಒಂದು ಇದರಲ್ಲಿರ್ತಾರೆ, ಏನು ಸ್ಥಾನದಲ್ಲಿರ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು NDA ಒಂದು ಬಿಜೆಪಿ ಅಭ್ಯರ್ಥಿ ಅಂತ ಒಬ್ಬ ಹೆಸರು ಘೋಷಣೆ ಮಾಡಿದ್ದಾರೆ. ಅದು NDA ಅಲ್ಲ, ಬಟ್ ಬಿಜೆಪಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮಗೂ ಸಹ ಒಂದು ವರ್ಷದ ಮುಂಚೆನೆ 2025 ಜನವರಿ 25ಕ್ಕೆ ನನ್ನನ್ನು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ವಿ ಅಧಿಕೃತವಾಗಿ. ಅವಾಗಿಂದ ಸಹ ನಾವು ಎಲ್ಲ ಒಂದು ತಾಲೂಕು ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಮತದಾರರನ್ನ ಮತ್ತೆ ಯಾರು ಪದವೀಧರರ ಎಲ್ಲ ಒಂದು ಪದವಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನಾವು ಹೋಗಿ ಭೇಟಿ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಎನ್ರೋಲ್ಮೆಂಟ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡ್ಕೊಳ್ತಾ ಇದ್ವಿ. ಆ ಜೊತೆಗೆ ಏನಪ್ಪಾ ಅಂದ್ರೆ ಈಗಾಗಲೇ 1,76,000 ಜನ ವೋಟರ್ಸ್ ಆಗಿದ್ದಾರೆ. ಇದು ಈ ಸರಿ ಈಗಾಗಲೇ ಇದರಿಂದ ಫಸ್ಟ್ ರೌಂಡ್ ಆಗಿದ್ದಾರೆ. ಇನ್ನ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಬಿಡ್ತಾರೆ, ಅಪ್ಲಿಕೇಶನ್ ಮತ್ತೆ ಎನ್ರೋಲ್ಮೆಂಟ್ ಮಾಡ್ಸೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ನಾವ್ ಯಾರಾದ್ರೂ ಇನ್ನ ಆಗಿಲ್ಲ ಅಂದ್ರೆ ಎಲ್ಲರೂ ಆಗಿದೆ ಅಲ್ವಾ, ಆಲ್ಮೋಸ್ಟ್ ಅಂದ್ರೆ ಅಕಸ್ಮಾತ್ ಡಿಗ್ರಿ ಆಗಿದ್ರೆ ಆಗಿಲ್ಲ ಅಂದ್ರೆ ಅಕಸ್ಮಾತ್ ಯಾರು ಇದ್ರೆ ದಯವಿಟ್ಟು ಇಲ್ಲಿ ನಮ್ಮ ಅಷ್ಟೇ ಕೊಡ್ತಾರೆ. ಏನ್ ಕೊಡ್ತಾರೆ, ನಮ್ಮ ಒಬ್ಬ ನಾಯಕರು ಇಲ್ಲಿ ನಮ್ಮ ಜಿಲ್ಲೆ ನಾಯಕರಿಗೆ ಒಂದು ಅಪ್ಲಿಕೇಶನ್ ಅನ್ನು ಕೊಡ್ತಾರೆ. ಅಪ್ಲಿಕೇಶನ್ ಅಕಸ್ಮಾತ್ ಇನ್ನ ಸಾಧ್ಯ ಬಂದ್ರೆ ಅದರಲ್ಲಿ ನಂಬರ್ಸ್ ಇರುತ್ತೆ. ದಯವಿಟ್ಟು ಯಾರಾದ್ರೂ ನೀವು ಬೇಕಾದ್ರೆ ಫೋನ್ ಮಾಡಿದ್ರೆ ಅದಕ್ಕೆ ಪರ್ಸನಲ್ ನಂಬರ್ ಕೊಟ್ಟಿರ್ತೀವಿ. ಸಾಯಿಬಂದು ಇರುತ್ತೆ, ನಮ್ದು ಇರುತ್ತೆ. ನೀವು ಫೋನನ್ನು ಮಾಡಿದ್ರೆ ನಾವು ನಿಮ್ಗೆ ಏನ್ ಮಾಡ್ತೀವಿ, ಸಾಫ್ಟ್ ಕಾಪಿ ಹಾಕಿರ್ತೀವಿ. ಅದನ್ನ ಪ್ರಿಂಟ್ ಮಾಡ್ಕೊಂಡು ಅದಕ್ಕೆ ನಿಮ್ದು ಕನ್ವೊಕೇಶನ್ ಸರ್ಟಿಫಿಕೇಟ್ ಜೆರಾಕ್ಸ್ ಕನ್ವೊಕೇಶನ್ ಇಲ್ಲ ಸರ್ ಎಲ್ಲ ಕೊಡ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ ಹೋಗಿದ್ರೆ ನಿಮ್ದು ಡಿಗ್ರಿ 3 years ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಆ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್, ಅದ್ರ ಜೊತೆಗೆ ಆಧಾರ್ ಕಾರ್ಡ್, ಅದ್ರ ಜೊತೆಗೆ ವೋಟರ್ ಐಡಿ ಕಾರ್ಡ್ ಇಂಪಾರ್ಟೆಂಟ್. ವೋಟರ್ ಐಡಿ ಕಾರ್ಡು ಒಂದು ವೈಟ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ. ಇಷ್ಟನ್ನ ನೀವು ಆ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಲಗತ್ತಿಸಿ ನಿಮ್ಮ ತಾಲೂಕು ಕಚೇರಿಯಲ್ಲಿ, ಫಾರ್ ಎಕ್ಸಾಂಪಲ್ ಈಗ ನೀವು ಶಿಡ್ಲಘಟ್ಟ ತಾಲೂಕಲ್ಲಿ ವಾಸಿಸಿದ್ರೆ ಶಿಡ್ಲಘಟ್ಟ
ಚಿಂತಾಮಣಿ ವಾಸ ಇದ್ರೆ ಚಿಂತಾಮಣಿ, ಕೋಲಾರಲ್ಲಿ ವಾಸ ಇದ್ರೆ ಕೋಲಾರ, ಅಥವಾ ಗುಡಿಬಂಡೆ ಅಥವಾ ಬೇರೆ ಯಾವ ತಾಲೂಕಲ್ಲಿ ನಿಮ್ದು ವೋಟರ್ ಐಡಿ ಇರಬೇಕು. ಆ ವೋಟರ್ ಐಡಿಗೂ ಇಲ್ಲಿ ನಿಮ್ದು ನಿವಾಸದ ಇದು ಬರುತ್ತೋ ಅಲ್ಲಿ ವೋಟರ್ ಐಡಿ ಕನ್ಸಲ್ಟ್ ಮಾಡ್ತಾರೆ. ಅಲ್ಲಿ ಆ ತಾಲೂಕು ಆಫೀಸ್ಗೆ ಸಂಬಂಧಪಟ್ಟ ತಾಲೂಕು ಆಫೀಸ್ ಕೊಟ್ಟಾಗ ಅದೊಂದು ಎನ್ರೋಲ್ಮೆಂಟ್ ಅಂತ ಮಾಡ್ಕೊಡ್ತಾರೆ. ದಯಮಾಡಿ ಎಲ್ಲರೂ ಎನ್ರೋಲ್ಮೆಂಟ್ ಮಾಡ್ಕೋಬೇಕಂತೇಳಿ ತಮ್ಮಲ್ಲಿ ಕರ್ತವ್ಯ ಮನವಿ. ಜೊತೆಗೆ ಮುಖಾಂತರ ಏನು ಈಗ ಕೋಲಾರ ಚಿಕ್ಕಬಳ್ಳಾಪುರ ಬೇರೆ ಬೇರೆ ಜಿಲ್ಲೆ ಅಲ್ಲ, ಎಲ್ಲ ಒಂದೇ ಜಿಲ್ಲೆ. ಈಗ ಈ ಜಿಲ್ಲೆಯಲ್ಲಿ ಯಾರು ಅಭ್ಯರ್ಥಿಗಳಿಲ್ಲ, ಹಾಗಾಗಿ ನಾನು ಒಬ್ಬನೇ ಹೇಳ್ತೀನಿ ಅಭ್ಯರ್ಥಿ. ದಯಮಾಡಿ ತಾವೆಲ್ಲರೂ ನಿಮ್ಮ ಜಿಲ್ಲೆಯವ್ರನ್ನ ಕಲ್ತ್ಕೋಬೇಕು ಮತ್ತೆ ನಿಮ್ಮ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಾನು ಇವರೇ ಹೇಳಿದಂಗೆ ಒಂದ್ಸರಿ MLA ಆಗಿದ್ದೆ. ಆಮೇಲೆ ನಾನು ಕರ್ನಾಟಕ ರಾಜ್ಯದ ಪ್ರತಿನಿಧಿಯಾಗಿ ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಡೆಲ್ಲಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಮಿನಿಸ್ಟರ್ಗಳು ಎಲ್ಲರನ್ನೂ ಮಾತಾಡಿಸಿ ನಮ್ಮ ರಾಜ್ಯಕ್ಕೆ ಏನು ಬೇಕು ಅನ್ನೋದ್ರ ಬಗ್ಗೆ ಎಲ್ಲರ ಜೊತೆ ಮಾತಾಡ್ತಿದ್ದೆ. ಹಾಗಾಗಿ ನಾನು ಇಲ್ಲಿ ಕರ್ನಾಟಕದ ಚೀಫ್ ಸೆಕ್ರೆಟರಿ ಇರಲಿ, ಗೌರ್ಮೆಂಟ್ ಚೀಫ್ ಸೆಕ್ರೆಟರಿನೂ ಕೂಡ ಅವ್ರು ನನ್ನ ಆಫೀಸಿಗೆ ಕರೆಸಿದ್ದಾರೆ. ಅವ್ರು ಬಂದು ನನ್ನ ಹತ್ರ ಮಾತಾಡೋದಕ್ಕೆ ಅಂತ ಬರ್ತಿದ್ದೆ. ಎಲ್ಲ IAS ಆಫೀಸರ್ಗಳು ಆ ಒಂದು ಅನುಭವ ಇರೋದ್ರಿಂದ ಸ್ವಲ್ಪ ನಿಮ್ಮ ಹತ್ರ ಒಂದು ಅಥಾರಿಟಿಯಿಂದ ಮಾತಾಡ್ತಿದ್ದೀನಿ. ಯಾರು ತಪ್ಪು ತಿಳ್ಕೊಬೇಡಿ. ನೀವೆಲ್ಲರೂ ಏನು PDOಗಳ ಸರ್ ಬಿಲ್ ಕಲೆಕ್ಟರ್ಸ್ ನೀವೆಲ್ಲರೂ ಇದು ಗ್ರ್ಯಾಜುಯೇಟ್ಸ್ ತಾನೆ? ಗ್ರ್ಯಾಜುಯೇಟ್ಸ್ ಆದವರೆಲ್ಲರೂ ಅವ್ರು ಹೇಳ್ದಂಗೆ ಎಲ್ಲ ಎನ್ರೋಲ್ ಮಾಡ್ಕೊಂಡು ಮೊದಲನೇ ಜವಾಬ್ದಾರಿ. ಎರಡನೇದಾಗಿ ಎಂಥವ್ರನ್ನ ಆರಿಸ್ತೀವಿ ಅನ್ನೋದು ಒಂದು ಜವಾಬ್ದಾರಿ ಬೇಕಾಗುತ್ತೆ. ಈಗ ನೀವೆಲ್ಲರೂ ಏನು ಭಾಳ ಜೀವನದಲ್ಲಿ ಎಲ್ಲರೂ ಭಾಳ ಖುಷಿಯಾಗಿದ್ದೀನಿ ಅಂತ ನಾನೇನು ಅಂದ್ಕೊಂಡಿಲ್ಲ. ಭಾಳ ಸಂತೋಷವಾಗಿದ್ದೀನಿ, ತೃಪ್ತಿಯ ಜೀವನ ನಡೆಸ್ತಿದ್ದೀನಿ ಅಂತ ನಾನೇನು ಅಂದ್ಕೊಂಡಿಲ್ಲ. ಅದಕ್ಕೆ ನಾವು ಭಾಳ ಸರಿ ನಮಗಿಲ್ಲದೆ ಇರುವಂಥ ತೃಪ್ತಿ ಇಲ್ಲದೆ ಇರೋದಕ್ಕೆ ಕಾರಣನ ಬೇರೆ ಕಡೆ ತೋರಿಸ್ತಾ ಇರ್ತೀವಿ. ಅವರಿಂದ ನಮಗೆ ಸಾಲದಾಗಿದೆ. ಈಗ ಈಗ ಬೇಜಾರನ್ನೇ ಕುತ್ಕೊಂಡಿದ್ರಲ್ಲ, ಯಾಕೆ ಅಂತಂದರೆ ಇವ್ರು ಬರೋದು ಲೇಟ್ ಆಯಿತು, ಬರ್ತೀವಿ 20 ಗಂಟೆಗೆ ಅಂತ ಅವ್ರು ಮೀಟಿಂಗ್ ಕರೆದಿದ್ರು, ಇನ್ನೂ ಬಂದಿಲ್ಲ ಅಂತ ಅವ್ರ ಮನಸ್ಸಿನಾಗೆ ಬಾಯ್ಬಿಟ್ಟು ಬೈಯೋಕ್ಕಾಗಲ್ಲ, ಮನಸ್ಸಿನಾಗ ಬೈಕೊಂಡು ಕೂತ್ಕೋಬೋದು. ಅದನ್ನ ಮಾಡೋದಕ್ಕಿಂತ ಪ್ರತಿಯೊಂದಕ್ಕೂ ನಾವೇ ಜವಾಬ್ದಾರರು ಅಂತ ನಾವೇ ಜವಾಬ್ದಾರರು ಅಂತ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ನಮ್ಮ ಜೀವನದಲ್ಲಿ ಬರುವಂಥದ್ದು ಎಲ್ಲದಕ್ಕೂ ನಾವೇ ಜವಾಬ್ದಾರರು ಅಂತ ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿದರೆ ಈಗಿರೋ ಸರ್ಕಾರಗಳು ನಮ್ಮದೇ ಜವಾಬ್ದಾರಿ, ಈಗಿರುವಂಥ ಎಲ್ಲ ವ್ಯವಸ್ಥೆ ನಮ್ಮದೇ ಜವಾಬ್ದಾರಿ, ನಮಗಿರುವಂಥ ಆರೋಗ್ಯನೂ ನಮ್ಮದೇ ಜವಾಬ್ದಾರಿ, ನಾವು ಪಡೆದಿರುವಂಥ ಶಿಕ್ಷಣನೂ ನಮ್ಮದೇ ಜವಾಬ್ದಾರಿ, ಎಲ್ಲದೂ ಕೂಡ ನಮ್ಮದೇ ಜವಾಬ್ದಾರಿ ಅಂತ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ಮುಂದಕ್ಕೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ನಮ್ಮ ಅಣ್ಣ ತಮ್ಮಗಳು, ಅಕ್ಕ ತಂಗಿಯರು ಎಲ್ಲರಿಗೂ ಒಳ್ಳೆಯದಾಗುವಂಥದ್ದು ಏನಪ್ಪ ಅಂತಂದೇಳಿ ನಾವು ಯೋಚನೆ ಮಾಡಿ ನಮ್ಮ ಜನಪ್ರತಿನಿಧಿಗಳನ್ನ ಆರಿಸೋದಕ್ಕೆ ಸಾಧ್ಯತೆ ಇರುತ್ತೆ. ಹಂಗಾಗಿ ನಾವೀಗ ಯಾರೋ ಜನಪ್ರತಿನಿಧಿಗಳನ್ನ ಆರಿಸಿದ್ದೀವಿ ಅಂತಂದು ಆರಿಸಿ ಕಳಿಸೋದು, ಆಮೇಲೆ ಬೈಕಂತ ಕೂತ್ಕೊಳ್ಳೋಣ ಹಿಂಗಡೆಯಿಂದ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಏನಾರ ಸ್ವಲ್ಪ ಜೋರಾಗಿದ್ದರೆ ಮೆಲ್ಲಕ್ಕೆ ಮನಸ್ಸಿನೊಳಗೆ ಬೈಕೊಳ್ಳೋದು, ಇಲ್ಲ ಹಂಗೆ ಫ್ರೀಯಾಗಿ ಸಿಕ್ತು ಅಂತಂದರೆ ಎಲ್ಲರೂ ಬೈಯೋದಂತೂ ನಾನು ರಾಜಕಾರಣಿಯಾಗಿ MLA ಆಗಿ ನೋಡಿದ್ದೀನಿ. ನಾನು ಎಲ್ಲರಿಗೂ ನನ್ನ ಬೈಯೋದಕ್ಕೆ ಅಂತ ಫುಲ್ ಅವಕಾಶ ಮಾಡಿಕೊಡ್ತಿದ್ದೆ. ಯಾರು ಏದು ಬೇಕಾದ್ರೂ ಕಾಮೆಂಟ್ ಮಾಡ್ಬೋದು ಅಂತ, ನನ್ನ ಏನೇ ಇದ್ರೂ ಪ್ರಶ್ನೆ ಕೇಳ್ಬೋದು ಅಂತ. ಹಂಗಾಗಿ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ರು. ಈಗ ಮುಂದಿನ ದಿನಗಳಲ್ಲಿ ನೀವು ಕೂಡ ನೀವು ಯಾರಿಗೂ ಸಬಾರ್ಡಿನೇಟ್ಸ್ ಅಂತ ಯೋಚನೆ ಮಾಡೋದು ಬಿಟ್ಬಿಡ್ರಿ. ನೀವು ಯಾರಿಗೂ ಸಬಾರ್ಡಿನೇಟ್ಸ್ ಅಲ್ಲ, ನಿಮ್ಗೆಲ್ಲರಿಗೂ ಶಕ್ತಿ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಆ ಶಕ್ತಿನ ಉಪಯೋಗಿಸೋದಿಲ್ಲ ಯಾವುದ್ರ ಮೂಲಕ ಅಂದರೆ ಒಳ್ಳೆಯವರಿಗೆ ಮತವನ್ನು ಹಾಕೋದ್ರ ಮೂಲಕ ನೀವು ನಿಮ್ಮ ಶಕ್ತಿಯನ್ನು ಉಪಯೋಗಿಸಬೇಕು. ನಮ್ಮ ಡಾಕ್ಟರ್ K. ನಾಗರಾಜ್ ಅವರು ಇವರ ಧರ್ಮಪತ್ನಿ ಇಬ್ಬರು ಡಾಕ್ಟರ್ಗಳು ಮಾಲೂರಿನಲ್ಲಿ ಸಾರ್ವಜನಿಕವಾಗಿ ಸಾಕಷ್ಟು ಸೇವೆ ಮಾಡ್ತಾ ಬಂದಿದ್ದಾರೆ. ಮುಂದೆ ಎಲ್ಲ ಪದವೀಧರರಿಗೂ ಕೂಡ ಒಳ್ಳೇದಾಗಬೇಕು ಅಂತ ಚಿಂತನೆಯನ್ನು ಅವ್ರು ಇರೋದ್ರಿಂದ ನಾವು ಅವ್ರನ್ನ ನಮ್ಮ ಅಭ್ಯರ್ಥಿ ಅಂತಂದೇಳಿ ಆರಿಸ್ಕೊಂಡಿದ್ದೀವಿ. ಈಗ ನಾನು ನಿಮಗೆ ಇಷ್ಟು ಜನಕ್ಕೆ ಮಾತಾಡಿದ್ದೀನಿ ಅಂದರೆ ಇಷ್ಟೇ ಜನಕ್ಕೆ ಮಾತಾಡ್ದಂಗಲ್ಲ, ನಿಮಗೆ ಪರಿಚಯ ಇರೋವಂಥದ್ದು ಇನ್ನೊಂದು 10 ಜನ 20 ಜನ ಇರ್ತಾರೆ. ನೀವು ಅವ್ರಿಗೂ ಹೇಳ್ಬೇಕು, ಹೇಳಿ ನಾವು ನಾಗರಾಜ್ ಅವ್ರನ್ನ ಆರಿಸೋಣ ಅಂತಂದೇಳಿ ನೀವೆಲ್ಲರೂ ನೀವೇ ಜವಾಬ್ದಾರಿ ತಗೊಂಡ್ರೆ ನಾಗರಾಜ್ ಅವ್ರನ್ನ ಆರಿಸ್ಬೋದು. ಅವ್ರನ್ನ ನಿಮ್ಮ ಪ್ರತಿನಿಧಿಯಾಗಿ ಇಟ್ಕೊಂಡು ನೀವು ಏನೇ ಆದರೂ ಕೂಡ ಇವ್ರನ್ನ ನಾನು ಶಾಸಕ ಆಗಿದ್ದಾಗ ಹೆಂಗೆ ಪ್ರಶ್ನೆ ಕೇಳ್ತಿದ್ರು ಹಂಗೆ ಇವ್ರನ್ನ ಎಲ್ಲರೂ ಏನೇ ಆದರೂ ಕೂಡ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇರುತ್ತೆ. ಮತ್ತು ನಿರಂತರವಾಗಿ ನಿಮ್ಮನ್ನು ಭೇಟಿ ಮಾಡ್ತಾ ಇರ್ತಾರೆ ಅನ್ನೋಂಥ ಮಾತುಗಳನ್ನ ಹೇಳಿ ಸಮಾಧಾನವಾಗಿ ಇವತ್ತು ಕೇಳಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನಾನು ಮಾಡ್ತೀನಿ.